ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 71ನೇ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ರಾವಣನ 4 ಜನ ಮಕ್ಕಳು, ನರಾಂತಕ, ದೇವಾಂತಕ, ತ್ರಿಶಿರಸ್ ಮತ್ತು ಅತಿಕಾಯ ಅನ್ನುವಂಥ 4 ಜನ ಮಕ್ಕಳು, ಆಮೇಲೆ ಮಹೋದರ, ಮಹಾಪಾರ್ಶ್ವ ಅಥವಾ ಅವರಿಗೆ ಮತ್ತ ಮತ್ತು ಯುದ್ಧೋನ್ಮತ್ತ ಅಂತ ಈ 2 ಹೆಸರುಗಳು. ಇವರೆಲ್ಲರೂ ಹನುಮಂತ, ಲಕ್ಷ್ಮಣ, ನೀಲ ಇತ್ಯಾದಿ ಕಪಿ ಸೈನ್ಯದ ದಂಡನಾಯಕರ ಪರಾಕ್ರಮಕ್ಕೆ ಬಲಿಯಾದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅತಿಕಾಯನು ಲಕ್ಷ್ಮಣನ ಕಡೆಯಿಂದ ಸಂಹೃತ ಆಗಿದ್ದ ಸುದ್ದಿ ರಾವಣನಿಗೆ ಬಂದು ತಲುಪಿತು. ಅವನು ಉದ್ವಿಗ್ನನಾದ. ಧೂಮ್ರಾಕ್ಷ, ಪ್ರಹಸ್ತ, ಕುಂಭಕರ್ಣ ಇವರೆಲ್ಲ ದೊಡ್ಡ ದೊಡ್ಡ ಪರಾಕ್ರಮಿಗಳಾಗಿದ್ದರು ನಮ್ಮ ಸೈನ್ಯದಲ್ಲಿ. ಅಂಥವರೆಲ್ಲ ಇವತ್ತು ಧರಾಶಾಯಿಗಳಾದರು. ಅವರಲ್ಲದೆ ಇನ್ನೂ ಅನೇಕ ಜನ ಮಹಾಪರಾಕ್ರಮಿಗಳನ್ನ ರಾಮನ ಕಡೆಯವರು ಕೊಂದು ಹಾಕಿದರು. ನನ್ನ ಮಗ ಇಂದ್ರಜಿತ್ ಆ ರಾಮ ಲಕ್ಷ್ಮಣರಿಬ್ಬರನ್ನ ನಾಗಪಾಶದಿಂದ ಬಂಧಿಸಿದ್ದ. ಆದರೆ ಆ ನಾಗಪಾಶದಿಂದಲೂ ಕೂಡ ಅವರು ಬಿಡುಗಡೆಯನ್ನು ಪಡೆದರು. ಯಾರ ಪ್ರಭಾವದಿಂದ ಅವರು ಮುಕ್ತರಾದರು? ಅವ್ರಿಗೇನು ಶಕ್ತಿ ಬಂದಿತ್ತು? ಅವ್ರಿಗೇನು ಮಾಯಾವಿದ್ಯೆ ಇದೆಯೋ ಹೇಗೆ? ಅಥವಾ ಶತ್ರುಗಳನ್ನು ಮರಳು ಮಾಡುವಂಥ ಮತ್ತೊಂದೇನಾದರೂ ಮಂತ್ರ ಅವರಿಗೆ ತಿಳಿದಿದೆಯೋ? ನನ್ನ ಆಜ್ಞೆಯಂತೆ ಯಾವ್ಯಾವ ಸೈನಿಕರು, ಯಾವ್ಯಾವ ಸೇನಾಪತಿಗಳು ಆ ಕಪಿ ಸೈನ್ಯದ ಮೇಲೆ ದಂಡೆತ್ತಿ ಹೋದ್ರು, ಅವರೆಲ್ಲ ಆ ಕಪಿ ಸೈನಿಕರಿಂದ ಹತರಾದರು. ರಾಮಲಕ್ಷ್ಮಣ, ಸುಗ್ರೀವ, ವಿಭೀಷಣ ಇವರನ್ನ ಕೊಲ್ಲಬಲ್ಲಂಥ ಒಬ್ಬನೇ ಒಬ್ಬ ವೀರ ನನ್ನ ಪಕ್ಷದಲ್ಲಿ ಕಾಣ್ತಿಲ್ಲ, ಯಾರೂ ಇಲ್ಲ. ನಿಶ್ಚಯವಾಗಿ ರಾಮ ಮಹಾಬಲಿಷ್ಠನೇ ಇದ್ದಿರಬೇಕು. ದಿವ್ಯ ಶಸ್ತ್ರಾಸ್ತ್ರಗಳ ಜ್ಞಾನವೂ ಅವನಿಗಿದೆ. ಅಹೋನು ಬಲವಾನ್ ರಾಮ ಮಹದಸ್ತ್ರ ಬಲಂ ಚ ವೈ ಯಸ್ಯ ವಿಕ್ರಮ ಮಾಸಾಧ್ಯ ರಾಕ್ಷಸಾಹ ನಿಧನಂ ಗತಾಹ ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ ತದ್ಭಯಾದ್ದಿ ಪುರೀಲಂಕಾ ಪಿಹಿತ ದ್ವಾರ ತೋರಣ. ಈಗ ರಾವಣನಿಗೆ ಇದು ತಿಳಿವಿಗೆ ಬಂತು. ನಿಜವಾಗ್ಲೂ ಆ ರಾಮ ಶ್ರೀಮನ್ನಾರಾಯಣನೇ ಇದ್ದಿರಬೇಕು. ನಾರಾಯಣ ಮನಾಮಯಂ, ಸಕಲ ದೋಷ ವಿದೂರನಾದಂಥ ಭಗವಂತನ ಸ್ವರೂಪನೇ ಆತ ಆಗಿರಬೇಕು. ಅವನ ಪರಾಕ್ರಮಕ್ಕೆ ಹೆದರಿಯೇ ನಮ್ಮ ಇಡೀ ಲಂಕಾನಗರ ಇವತ್ತು ಎಲ್ಲ ಬಾಗಿಲುಗಳನ್ನು ಹಾಕಿಕೊಂಡು ಹೆದರಿ ಕುಳಿತುಕೊಂಡ್ಬಿಟ್ಟಿದೆ. ಎಲ್ಲಿ ಯಾವ ಬಾಗಿಲನ್ನು ತೆರೆದರೆ ರಾಮನ ಸೈನಿಕರು ಒಳನುಗ್ಗಿ ಬರ್ತಾರೋ ಅಂತ ಹೆದರಿ ಎಲ್ಲ ಗೋಪುರಗಳು, ಹೆಬ್ಬಾಗಿಲುಗಳು, ಸಣ್ಣ ಪುಟ್ಟ ಬಾಗಿಲುಗಳು ಎಲ್ಲನೂ ಮುಚ್ಚಿಬಿಟ್ಟಿದ್ದಾರೆ. ಇದೆಲ್ಲ ರಾಮನ ಭಯದಿಂದ. ಈಗ ಇಷ್ಟೆಲ್ಲ ಮಿಂಚಿ ಹೋಗಿರುವಾಗ ನಾವಿನ್ನು ದುಃಖಪಟ್ಟು ಉಪಯೋಗ ಇಲ್ಲ. ಅಳದುಳಿದ ನೀವೆಲ್ಲ ಸೈನಿಕರು, ಸೇನಾಪತಿಗಳು ನಿಮ್ಮ ಶಿಬಿರಗಳಲ್ಲಿ ಜಾಗರೂಕರಾಗಿದ್ದುಕೊಂಡಿರಿ. ಪಟ್ಟಣವನ್ನು ರಕ್ಷಣೆ ಮಾಡಿ. ಅಶೋಕವನಕ್ಕೆ ಯಾರು ಯಾವಾಗ ಪ್ರವೇಶ ಮಾಡ್ತಾರೆ, ಅಲ್ಲಿಂದ ಯಾವಾಗ ಹೊರಗೆ ಹೋಗ್ತಾರೆ, ಇದೆಲ್ಲದದ್ದು ಪ್ರತಿ ಕ್ಷಣದ ವರದಿಯನ್ನು ನೀವು ನನಗೆ ತಲುಪಿಸಬೇಕು. ಶತ್ರುಗಳ ಸೈನ್ಯದ ಮೇಲೆ ನಮ್ಮ ಬೇಹುಗಾರಿಕೆಯನ್ನು ಇಡಬೇಕು. ಅದರಂತೆ ನಮ್ಮ ಸೈನ್ಯದ ಮೇಲೆಯೂ ಕೂಡ ಜಾಗರೂಕತೆಯಿಂದ ಗಮನವನ್ನು ಇಡಬೇಕು. ಶತ್ರುಗಳ ಸೈನ್ಯ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆಯೋ ಇಲ್ಲವೋ, ಯಾವ ಸಂದರ್ಭದಲ್ಲಿ ಅದು ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನೆಲ್ಲ ನೀವು ಗಮನಿಸಬೇಕು. ಹೀಗೆ ಆ ರಾಕ್ಷಸರಾಜ ರಾವಣ ಆ ರಾಕ್ಷಸರಿಗೆ ಆಜ್ಞೆಯನ್ನು ಕೊಟ್ಟಾಗ ಅವರು ಅವನ ಆಜ್ಞೆಯನ್ನು ಶಿರಸಾವಹಿಸಿದರು. ಅದರಂತೆ ಶಿರಸಾವಹಿಸಿ ಮುಂದಿನ ಸಿದ್ಧತೆಗಳನ್ನು ಮಾಡಲಿಕ್ಕೆ ಅವರೆಲ್ಲ ತೆರಳಿದ್ರೂ ಕೂಡ ರಾವಣನ ಎದೆಗೆ ಆ ಕೋಪವೇನು ಪ್ರವೇಶ ಮಾಡಿತ್ತು. ಕೋಪ ಅನ್ನುವಂಥ ಮುಳ್ಳು, ಕೋಪ, ಭಯ, ಚಿಂತೆ ಅನ್ನುವಂಥ ಮುಳ್ಳು ಅದು ಇನ್ನೂ ತನ್ನ ಕೆಲಸವನ್ನು ಮುಂದುವರಿಸಿತ್ತು. ಅದು ಪರಿಹಾರ ಆಗಿರಲಿಲ್ಲ. ಹಾಗೆ ದುಃಖಿತನಾಗಿಯೇ, ಕುಪಿತನಾಗಿಯೇ ಅವನು ತನ್ನ ಅರಮನೆಯ ಒಳಭಾಗವನ್ನು ಪ್ರವೇಶ ಮಾಡಿದ. ತನ್ನ ಕಡೆಯ ಸೈನಿಕರು ಬಾರಿ ಬಾರಿಗೂ ಹತ್ಯೆಗೊಳಗಾಗಿದ್ದು, ತನಗೆ ಸೋಲುಂಟಾಗಿದ್ದನ್ನು ಆತ ನೆನೆಸ್ಕೊಂಡು ಮೇಲಿಂದ ಮೇಲೆ ನಿಟ್ಟುಸಿರು ಬಿಡ್ತಿದ್ದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 72ನೇ ಸರ್ಗ ಮುಕ್ತಾಯ ಆಗಿದೆ. ಹಾಗೆ ಭಾರತಿ ಪ್ರಕಾಶನದ
8ನೇ ಸಂಪುಟ ಕೂಡ ಮುಕ್ತಾಯ ಆಗಿದೆ. 9ನೇ ಸಂಪುಟದಲ್ಲಿ ಯುದ್ಧಕಾಂಡದಲ್ಲಿ 73ನೇ ಸರ್ಗ, ರಾವಣನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಆತ ಸಭಾಭವನಕ್ಕೆ ಬಂದಿದ್ದ. ಎಲ್ಲರೂ ಸತ್ತು ಹೋದ್ರು, ಇನ್ಯಾರೂ ಉಳಿದಿಲ್ಲ ಅನ್ನುವಂಥ ವರದಿನೆಲ್ಲ ಆತ ಕೇಳಿದಾಗ ಮುಂದೇನು ಮಾಡಬೇಕು, ಯಾರನ್ನು ಯುದ್ಧಕ್ಕೆ ಕಳಿಸ್ಬೇಕು ಅಂತ ಅನ್ನೋದು ದೊಡ್ಡ ಚಿಂತೆಯ ಸಂಗತಿ ಆಗಿತ್ತು ಅವನಿಗೆ. ಬಹಳವಾಗಿ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಮಗ ಇಂದ್ರಜಿತ್ ಆವಾಗ ಎದ್ದು ನಿಂತ. ಇಷ್ಟೊಂದು ನೀನು ಶೋಕ ಪಡಬೇಕಾದ ಕಾರಣ ಇಲ್ಲ, ನಾನಿದ್ದೇನೆ, ನಾನು ರಾಮಲಕ್ಷ್ಮಣರನ್ನು ಎದುರಿಸ್ತೇನೆ ಅಂತ ಹೇಳಿದ. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ. ನಿರ್ಣಯಕ್ಕನುಸಾರವಾಗಿ ಮಕರಾಕ್ಷ ಅಂತ ಒಬ್ಬ ರಾಕ್ಷಸ ಎದ್ದು ನಿಂತ. ಇಂದ್ರಜಿತ್ಗಿಂತ ಮೊದಲು ಮಕರಾಕ್ಷ ಹೋದ ಅಂತ ಶಾಸ್ತ್ರೀಯ ಏನು ಹೇಳ್ತದೆ ಅದೇ ಉಚಿತ ಆಗಿದ್ದಿರಬೇಕು. ಕಡಿಮೆ ಶಕ್ತಿ ಉಳ್ಳಂತಹ ದಂಡನಾಯಕರು, ಪರಾಕ್ರಮಿಗಳು ಯುದ್ಧದಲ್ಲಿ ಹೋಗಿ ರಾಮಲಕ್ಷ್ಮಣರನ್ನು ಎದುರಿಸಲಿಕ್ಕಾಗದೆ ಹತರಾದಾಗ ಅದಾದ ಬಳಿಕ ಉನ್ನತ ಶಕ್ತಿ ಇದ್ದವರು ಹೋಗ್ತಾರೆ ಅಂತ ಅನ್ನೋದು ಹೆಚ್ಚು ಉಚಿತ. ಹಾಗಾಗಿ ಖರದೂಷಣರು ಅಂತೇನು ಜನಸ್ಥಾನದಲ್ಲಿ ಅಂದ್ರೆ ದಂಡಕಾರಣ್ಯದಲ್ಲಿ ರಾಮನ ಬಾಣಕ್ಕೆ ತುತ್ತಾಗಿದ್ರಲ್ಲ, ಅವರಲ್ಲಿ ಖರನ ಮಗ ಮಕರಾಕ್ಷ ಅಂತ ಒಬ್ಬ ಇದ್ದ. ಅವನು ಎದ್ದು ನಿಂತ. ರಾಜನೇ, ನಿನ್ನ ಕೋಪವನ್ನ ಈಗ ತಡೆ ಹಿಡಿದುಕೋ, ನನ್ನ ತಂದೆಯನ್ನ ಈ ರಾಮ ಕೊಂದಲ್ಲ, ಅದಕ್ಕೆ ನಾನು ಸೇರಿ ತೀರ್ಸ್ಕೋಬೇಕಾಗಿದೆ. ರಾಮ, ಲಕ್ಷ್ಮಣ ಮತ್ತೆ ಉಳಿದೆಲ್ಲ ಕಪಿವೀರರನ್ನು ಕೊಂದು ನಾನು ನಿನಗೆ ಇವತ್ತು ಸಂತೋಷ ಕೊಡ್ತೀನಿ ಅಂದ ಅವನು. ಒಂದು ಆತ ಯುದ್ಧಕ್ಕೆ ಬಂದ. ಅಂಗದ ಮೊದಲಾದಂತಹ ಎಲ್ಲಾ ಕಪಿವೀರರನ್ನು ಹೊಡೆದು ಓಡಿಸಿದ. ಅವನು ಮಹಾಪರಾಕ್ರಮಿನೇ ಆಗಿದ್ದ. ಲಕ್ಷ್ಮಣ ಅವನನ್ನು ಎದುರಿಸಿದ. ಆದರೆ ಆ ಮಕರಾಕ್ಷ ರಾಕ್ಷಸ ಲಕ್ಷ್ಮಣನನ್ನು ಲೆಕ್ಕಿಸಲಿಲ್ಲ. ರಾಮನನ್ನೇ ಯುದ್ಧಕ್ಕೆ ಆಹ್ವಾನಿಸಿದ. ನನ್ನ ತಂದೆ ಅಂದ್ರೆ ಖರನನ್ನು ನೀನು ಮೋಸದಿಂದ ಆ ದಂಡಕಾರಣ್ಯದಲ್ಲಿ ಹತ್ಯೆ ಮಾಡಿದೆ, ಅದರ ಫಲ ನಾನೀಗ ಕೊಡುವವನಿದ್ದೇನೆ, ನಿನ್ನ ಮೇಲೆ ಪ್ರತೀಕಾರ ಮಾಡುವವನಿದ್ದೇನೆ ಅಂತ ಹೇಳಿ ಆ ಮಕರಾಕ್ಷ ರಾಮನಿಗೆ ಬಾಣ ಪ್ರಯೋಗ ಮಾಡಿದ. ಈ ಜನಸ್ಥಾನ ಅಂತ ಹೆಸರು ಬಂತಲ್ಲ, ದಂಡಕಾರಣ್ಯ ಜನಸ್ಥಾನ ಅಂತ ಹೇಳಿ ಈ ಹೆಸರು ನಾವು ಮೇಲಿನ ಮೇಲೆ ಕೇಳಿದೆ. ಅಲ್ಲಿ ದಂಡಕಾರಣ್ಯ ಅಂದ್ರೆ ಯಾವುದು, ಜನಸ್ಥಾನ ಅಂದ್ರೆ ಯಾವುದು? ಹಿಂದೊಮ್ಮೆ ನಾನು ಹೇಳಿದ್ದೆ, ಅದು ಬನ್ನಂಜಿ ಗೋವಿಂದಾಚಾರ್ಯ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ದಂಡಕಾರಣ್ಯ ಅಂತಂದ್ರೆ ಬಹುತೇಕ ದಕ್ಷಿಣ ಭಾರತದ ಭಾಗ ಏನಿದೆ, ಈ ಪರ್ಯಾಯ ದ್ವೀಪ ಅಂತ ಕರಿತೀವಲ್ಲ, ದಕ್ಷಿಣ ಭಾರತದ ಇವತ್ತಿನ 4-5 ರಾಜ್ಯಗಳು, ಇದೆಲ್ಲ ಹೆಚ್ಚು ಕಡಿಮೆ ದಂಡಕಾರಣ್ಯ ಅಂತ ಅನ್ಕೊಂಡಿತ್ತು. ಜನಸ್ಥಾನ ಅದರಲ್ಲಿ ಒಂದು ಭಾಗ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೇಕು. ಇದರಲ್ಲಿ ತಾತ್ಪರ್ಯ ನಿರ್ಣಯದ 3-4 ಸಂಸ್ಕೃತ ವ್ಯಾಖ್ಯಾನಗಳು, ಜನಾರ್ದನೀಯ, ವರದರಾಜೀಯ, ವಾದಿರಾಜೀಯ ಅಂತ ಸಿಗಲ್ಲ. ಅದರಲ್ಲಿ ಕೆಲವು ವ್ಯಾಖ್ಯಾನದ ಪ್ರಕಾರ ಹೀಗೆ ನಾವು ನೋಡ್ತೀವಿ. ಜನಾರ್ದನೀಯ ವ್ಯಾಖ್ಯಾನದ ಪ್ರಕಾರ ಜನಸ್ಥಾನ ಅಂತ ಅನ್ನೋದು ದಂಡಕಾರಣ್ಯಕ್ಕೆ ಇನ್ನೊಂದು ಹೆಸರು. ಇದು ಜನಾರ್ದನೀಯ ವ್ಯಾಖ್ಯಾನದ ಅಭಿಪ್ರಾಯ. ದಂಡಕಾರಣ್ಯ ಅಂತ ಅನ್ನೋದು ದೊಡ್ಡ ಪ್ರದೇಶ, ಅದರ ಒಂದು ಭಾಗ ಈ ಜನಸ್ಥಾನ ಅಂತ ವರದರಾಜೀಯ ವ್ಯಾಖ್ಯಾನದ ಪ್ರಕಾರ. ಛಲಾರಿಯ ಅಂತ ಮತ್ತೊಂದು ವ್ಯಾಖ್ಯಾನ. ಆ ವ್ಯಾಖ್ಯಾನದ ಪ್ರಕಾರ ಈ ದಂಡಕಾರಣ್ಯಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಂತೆ. ಈ ತಿರುಪತಿಯ ಬೆಟ್ಟಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ನೋಡ್ತೀವಲ್ಲ, ಅಂಜನಾಚಲ, ಶೇಷಾಚಲ ಇತ್ಯಾದಿ ಹೆಸರುಗಳನ್ನು. ಅದರಂತೆ ಈ ದಂಡಕಾರಣ್ಯಕ್ಕೂ ಕೂಡ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಿತ್ತಂತೆ. ಅದಕ್ಕೆ ಕೃತಯುಗದಲ್ಲಿ ಅದಕ್ಕೆ ಪದ್ಮನಗರ ಅಂತ ಹೆಸರು, ತ್ರೇತಾಯುಗದಲ್ಲಿ ಅದಕ್ಕೆ ತ್ರಿಕೂಟ ಅಂತ ಹೆಸರು, ದ್ವಾಪರ ಯುಗದಲ್ಲಿ ಜನಸ್ಥಾನ ಅಂತ ಹೆಸರು, ಮತ್ತೆ ಕಲಿಯುಗದಲ್ಲಿ ಅದಕ್ಕೆ ನಾಸಿಕ ಅಂತ ಹೆಸರು. ಇವತ್ತಿನ ನಾಸಿಕ ಇದೆ ಮಹಾರಾಷ್ಟ್ರದ ಪೂರ್ವ ಭಾಗ ಅಥವಾ ಪೂರ್ವೋತ್ತರ ಭಾಗ, ಮಹಾರಾಷ್ಟ್ರದ ಈಶಾನ್ಯ ಭಾಗ, ಅದಕ್ಕೆ ನಾಸಿಕ ಅಂತ ನಾವು ಕರಿತೀವಿ. ಹೀಗೆ 4 ಯುಗಗಳಲ್ಲಿ 4 ಹೆಸರಿದೆ ಅದಕ್ಕೆ. ಹಾಗಾಗಿ ಜನಸ್ಥಾನ ಅಂದ್ರೆ ದಂಡಕಾರಣ್ಯನು ಒಂದೇ ಅಂತ ಮತ್ತೊಂದು ಅಭಿಪ್ರಾಯ. ಅದೇನೇ ಇರಲಿ, ದಂಡಕಾರಣ್ಯ ಅಂದ್ರೆ ಒಂದು ದೊಡ್ಡ ಭಾಗ, ಅದರ ಒಂದು ಭಾಗ ಜನಸ್ಥಾನ ಇಟ್ಕೊಂಡ್ರೆ ಏನು ದೋಷ ಅಲ್ಲ. ರಾಮ ಆ ಮಕರಾಕ್ಷನ ಮಾತನ್ನು ಕೇಳಿ ಅವನ ಮೇಲೆ ತಾನು ಬಾಣ ಪ್ರಯೋಗ ಪ್ರಾರಂಭ ಮಾಡಿದ. ಮಕರಾಕ್ಷ ಪ್ರಯೋಗ ಮಾಡಿದ ಬಾಣಗಳನ್ನೆಲ್ಲ ತಡೆ ಹಿಡಿದು ಮತ್ತೊಂದು ವಜ್ರಾಯುಧದಂಥ ಕಠೋರವಾದ ಬಾಣವನ್ನು ಹೊರತೆಗೆದು ಅವನ ತಲೆಯನ್ನು ಕತ್ತರಿಸಿದ. ಈ ಮಕರಾಕ್ಷನು ಕೂಡ ಜನಸ್ಥಾನಕ್ಕೆ ಅಧಿಪತಿಯಾಗಿದ್ದಂತೆ. ಅವನದೇ ಆದಂತಹ ಒಂದು ಪ್ರತ್ಯೇಕವಾದ ಸೈನ್ಯವೂ ಆತನ ಕಡೆ ಇತ್ತು. ಆತನ ತಂದೆ ಖರ ರಾಮನ ಬಾಣಕ್ಕೆ ತುತ್ತಾದ ಮೇಲೆ ಆ ಜನಸ್ಥಾನಕ್ಕೆ ಇವನೇ ಉತ್ತರಾಧಿಕಾರಿಯಾಗಿದ್ದ ಅಂತ ಒಂದು ಕಡೆ ನೋಡ್ತೇವೆ.
ನಿನ್ನ ಮಗ ಇಂದ್ರಜಿತ್ ಬದುಕಿದ್ದಾನೆ ಇನ್ನು. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಇಂದ್ರಜಿತ್ ಹೇಳಿದ. ರಾವಣ ಚಿಂತಾಗ್ರಸ್ತ ಆಗಿದ್ದೀನಿ ನೋಡಿ, ನೀನು ಈ ದುಃಖ ಪಡಬಾರ್ದು, ನಿನ್ನ ಮಗ ಬದುಕಿದ್ದಾಗ ನೀನು ಯಾಕೆ ದುಃಖ ಪಡಬೇಕು? ಯಾವನ ಬಾಣಕ್ಕೆ ತುತ್ತಾಗಿ ಇಂದ್ರನೇ ಹೆದರಿ ಓಡಿ ಹೋದ್ನೋ ಅಂಥ ಇಂದ್ರಜಿತ್ ಬದುಕಿರುವಾಗ ನೀನು ಹೆದರಬಾರ್ದು. ನನ್ನ ಬಾಣಕ್ಕೆ ತುತ್ತಾಗಿ ರಾಮನ ತಮ್ಮ ಲಕ್ಷ್ಮಣ ಇವರೆಲ್ಲ ಹತರಾಗ್ತಾರೆ. ನನ್ನ ಪ್ರತಿಜ್ಞೆಯನ್ನು ನೀನು ಇವತ್ತು ಕೇಳು. ಈ ಪ್ರತಿಜ್ಞೆಯನ್ನು ಮಾಡಿ ನಾನಿವತ್ತು ಯುದ್ಧ ಭೂಮಿಗೆ ಹೋಗುವನಿದ್ದೇನೆ. ಹಿಂದೆ ಬಲಿಚಕ್ರವರ್ತಿ ಯಜ್ಞ ನಡೆದಿತ್ತಲ್ಲ, ಆ ಯಜ್ಞ ನಡೆದಾಗ ಯಜ್ಞ ಮಂಟಪದಲ್ಲಿ ವಾಮನ ರೂಪಿ ಪರಮಾತ್ಮ ಅಲ್ಲಿ ಕಾಣಿಸ್ಕೊಂಡು ಆ ಬಲಿಚಕ್ರವರ್ತಿಯನ್ನು ದಮನ ಮಾಡಿದ್ನಲ್ಲ, ಆವಾಗ ವಾಮನ ರೂಪಿ ಪರಮಾತ್ಮನ ಪರಾಕ್ರಮ, ಅವನ ಶೌರ್ಯ ಜಗತ್ತಿಗೆಲ್ಲ ಹೇಗೆ ತಿಳಿದು ಬಂತು, ಅದರಂತೆ ನನ್ನ ಪರಾಕ್ರಮವನ್ನು ಇವತ್ತು ಇಂದ್ರ, ಯಮ, ವಿಷ್ಣು, ರುದ್ರ, ಸಾಧ್ಯರು, ಚಂದ್ರ ಸೂರ್ಯಾಗ್ನಿಗಳೆಲ್ಲ ನೋಡ್ತಾರೆ. ಅದಕ್ಕೆ ಅವರು ಸಾಕ್ಷಿ ಆಗ್ತಾರೆ. ಹೀಗೆ ಹೇಳಿದ ರಾವಣನ ಆಜ್ಞೆಯನ್ನು ಪಡ್ಕೊಂಡ, ಕತ್ತೆಗಳಿಂದ ಎಳೆಯಲ್ಪಟ್ಟಂತ ರಥವನ್ನು ಏರಿ ಯುದ್ಧಕ್ಕೆ ಹೊರಟ. ಇಂದ್ರಜಿತ್ ಯುದ್ಧಕ್ಕೆ ಹೊರಟದ್ದು ನೋಡಿ ಹಲವಾರು ರಾಕ್ಷಸರು ತಾವು ಉತ್ಸಾಹಿತರಾಗಿ ಆನೆಗಳ ಮೇಲೆ, ಕುದುರೆಗಳ ಮೇಲೆ, ಹುಲಿಗಳ ಮೇಲೆ, ಚೇಳು, ಬೆಕ್ಕು, ಕತ್ತೆ, ಒಂಟೆ, ಸರ್ಪಗಳು, ಹಂದಿಗಳು, ನಾನಾ ಥರದ ಹಿಂಸ್ರ ಪಶುಗಳು, ಸಿಂಹಗಳು, ಗುಳ್ಳೆ ನರಿಗಳು. ನರಿ ಅಂದ್ರೆ ತೀರಾ ಸಣ್ಣ ನರಿ ಇರಲಿಲ್ಲ, ದೊಡ್ಡ ದೊಡ್ಡ ಪಿಶಾಚಿಯಂಥ ಗುಳ್ಳೆ ನರಿಗಳು, ಕಾಗೆಗಳು, ಹಂಸಗಳು ಮೊದಲಾದ ಪ್ರಾಣಿಗಳ ನೇರಿ ಯುದ್ಧಕ್ಕೆ ಹೊರಟರು. ಇಂದ್ರಜಿತನ ವೈಭವ ಶಬ್ದಕ್ಕೆ ಮೀರಿದ್ದಾಗಿತ್ತು. ಆತನ ಪಕ್ಕದಲ್ಲಿ ನಿಂತ್ಕೊಂಡು ಆತನಿಗೆ ರಾಕ್ಷಸ ಸೈನಿಕರು ಗಾಳಿ ಬೀಸ್ತಾ ಇದ್ರು. ಆ ಮಗನನ್ನು ಮತ್ತೊಂದ್ಸರಿ ರಾವಣ ನೋಡಿ ಅವನಿಗೆ ಹೇಳಿದ, ತಮ್ಮ ಅಪ್ರತಿರಥ ಪುತ್ರ ತ್ವಜಾವೈ ವಾಸಭೋಜಿತ ಕಿಂ ಪುನರ್ ಮಾನುಷಂ ದೃಶ್ಯಂ ನಿಹಶ್ಚಸಿ ನ ನಿಹಶ್ಚಸಿ ರಾಘವಂ. ನಿನ್ನ ಪರಾಕ್ರಮಕ್ಕೆ ಎದುರು ನಿಂತು ಯುದ್ಧ ಮಾಡುವವರು ಯಾರೂ ಇಲ್ಲ, ಇಂದ್ರನೇ ಮೊದಲಾದವರು ಸೋತೋಗಿದ್ದಾರೆ. ಈಗ ರಾಮನನ್ನು ನೀನು ಗೆಲ್ತಿ ಅಂತ ನಾವು ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತ ರಾವಣ ಮತ್ತೊಮ್ಮೆ ತಮ್ಮ ಮಗನನ್ನು ಹುರಿದುಂಬಿಸಿದ, ಮಗನನ್ನು ಆಶೀರ್ವದಿಸಿದ. ಈ ಕಡೆ ಇಂದ್ರಜಿತ್ ಯುದ್ಧ ಭೂಮಿಗೆ ಹೋದ. ಆ ಯುದ್ಧ ಭೂಮಿಗೆ ಪ್ರವೇಶ ಮಾಡೋದಕ್ಕಿಂತ ಮೊದಲು ಒಂದು ಯಜ್ಞವನ್ನು ಮಾಡಿದ. ನಿಕುಂಭಿಲ ಅಂತ ಅವನಿಗೆ ಒಂದು ಬಹಳ ಪ್ರಿಯವಾದಂಥ ಜಾಗ, ಅಲ್ಲಿ ಮೇಲಿಂದ ಮೇಲೆ ಅಲ್ಲಿ ಹೋಗಿ ಅಲ್ಲಿ ಯಜ್ಞ ಮಾಡಿ ಆಮೇಲೆ ಯುದ್ಧ ಭೂಮಿಗೆ ಹೋಗೋದು ಅಂತ ಒಂದು ಪದ್ಧತಿಯಾಗಿತ್ತು. ಶ್ರೀಗಂಧ, ಹವಿಸ್ಸು, ಹೂವು ಇತ್ಯಾದಿಗಳನ್ನ ಅಗ್ನಿದೇವನಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದ. ತಾರೆ ಗಿಡದ ಕಡ್ಡಿಗಳನ್ನ, ನಾನಾ ಥರದ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಟು ಅಗ್ನಿದೇವನ ಆರಾಧನೆ ಮಾಡಿದ. ಕೆಂಪು ವಸ್ತ್ರವನ್ನು ಉಟ್ಕೊಂಡಿದ್ದ. ಅವನು ಉಪಯೋಗ ಮಾಡಿದ ಸೃಕ್ ಅಂತ ಎರಡು ರೀತಿಯಾದ ಚಮಚ ಯಜ್ಞದಲ್ಲಿ ಆಹುತಿ ಹಾಕಲಿಕ್ಕೆ. ಆ ಚಮಚ ತುದಿ ಭಾಗ ಒಂದು ಚೌಕಾಕಾರ ಆಗಿರ್ತದೆ, ಇನ್ನೊಂದು ನಮ್ಮ ಸಾಧಾರಣವಾದ ಚಮಚದಂತೆ ಇರ್ತದೆ. ಅವೆರಡರಿಂದ ಆಹುತಿ, ತುಪ್ಪ ಇತ್ಯಾದಿಗಳನ್ನ ಹಾಕಲಿಕ್ಕೆ ಉಪಯೋಗ ಮಾಡ್ತಾರೆ. ಅವನು ಕಬ್ಬಿಣದ ಸೃಕ್ಸುಗಳನ್ನು ಇಟ್ಕೊಂಡಿದ್ದ. ಒಂದು ಕಪ್ಪು ಬಣ್ಣದ ಮೇಕೆಯನ್ನ ಕೈಗೆತ್ಕೊಂಡ. ಆ ಮೇಕೆಯ ತಲೆಯನ್ನ ಆ ಹೋಮದಲ್ಲಿ, ಆ ಅಗ್ನಿಯ ಸಮೀಪದಲ್ಲಿ ಹೋಮ ಮಾಡಿದ. ಅಗ್ನಿ ಇವನಿಗೆ ಆಶೀರ್ವಾದ ಮಾಡುವಂತೆ ಕಂಡು ಬಂತು. ಯಾಕಂದ್ರೆ ಅಗ್ನಿಯ ಜ್ವಾಲೆಗಳು ಪ್ರಕಾಶಮಾನವಾಗಿ ಹೊರಗೆ ಬಂದವು. ಅಗ್ನಿ ತಾನೇ ಮೇಲೆ ಬಂದು ಇಂದ್ರಜಿತ್ ಸಮರ್ಪಣೆ ಮಾಡಿದಂತಹ ಹವಿಸ್ಸನ್ನು ಸ್ವೀಕಾರ ಮಾಡಿದ. ಇಂದ್ರಜಿತ್ ಮಂತ್ರಪೂರ್ವಕವಾಗಿ ಬ್ರಹ್ಮಾಸ್ತ್ರವನ್ನು ಆತನ ಕಡೆಯಿಂದ
ಸ್ವೀಕಾರ ಮಾಡಿದ. ಇದಾದ ಮೇಲೆ ಆ ಬ್ರಹ್ಮಾಸ್ತ್ರವನ್ನ ತೆಗೆದುಕೊಂಡು ಆ ಮಂತ್ರದ ಮೂಲಕ ತನ್ನ ರಥ, ಧನುಸ್ಸು, ಈ ಎಲ್ಲ ಯುದ್ಧ ಸಾಮಗ್ರಿಗಳಿರ್ತಲ್ಲ ಅದಕ್ಕೆಲ್ಲ ಅಭಿಮಂತ್ರಣ ಮಾಡಿದ. ಬಹುಶಃ ಅದನ್ನೆಲ್ಲ ಮುಟ್ಟಿ ಆ ಬ್ರಹ್ಮ ಮಂತ್ರವನ್ನು ಅಂದಿರಬೇಕು, ಅಥವಾ ಕೈಯಲ್ಲಿ ನೀರಿಟ್ಕೊಂಡು ಆ ನೀರಿಗೆ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಅದರ ಮೂಲಕ ಅದನ್ನು ಪ್ರೋಕ್ಷಣೆ ಮಾಡಿರಬೇಕು. ಇಂದ್ರಜಿತ್ ಹೀಗೆ ಅಗ್ನಿಗೆ ಆಹುತಿ ಕೊಟ್ಟ ಕೂಡಲೇ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇವೆಲ್ಲ ತಳಮಳಗೊಂಡವನು. ಇಷ್ಟೆಲ್ಲ ಶಕ್ತಿಯನ್ನು ಗಳಿಸ್ಕೊಂಡು ಮುಂದೆ ಏನು ಮಾಡಿಬಿಡ್ತಾನಂತ ಅವರೆಲ್ಲ ಹೆದರಿದರು. ಇಷ್ಟನ್ನೆಲ್ಲ ಮುಗಿಸಿ ರಥವನ್ನೇರಿದ. ಆ ರಥವನ್ನೇರಿ ತನ್ನ ರಥ ಸಮೇತ ಆಕಾಶದಲ್ಲಿ ಅದೃಶ್ಯನಾಗಿಬಿಟ್ಟ. ಅದೃಶ್ಯನಾಗಿ ನಿಂತು ಯುದ್ಧ ಮಾಡೋದು ಆತನ ಉದ್ದೇಶ ಆಗಿತ್ತು. ಈ ಕಡೆ ರಾಕ್ಷಸ ಸೈನ್ಯ ಆ ಇಂದ್ರಜಿತನನ್ನ ಹಿಂಬಾಲಿಸಿ ಯುದ್ಧಕ್ಕೆ ಬಂತು. ತನ್ನ ಸೈನ್ಯಕ್ಕೂ ಆತ ಹುರಿದುಂಬಿಸ ಇಂದ್ರಜಿತ್. ರಾಕ್ಷಸರು ಕಪಿ ಸೈನ್ಯದ ಮೇಲೆ ಭಯಂಕರವಾದಂತಹ ಯುದ್ಧವನ್ನು ಪ್ರಾರಂಭ ಮಾಡಿದ್ರು. ವಾನರ ಸೈನಿಕರು ಉತ್ಸಾಹದಿಂದ ಈ ರಾಕ್ಷಸರನ್ನು ಎದುರಿಸಿದ್ರೂ ಕೂಡ ಆ ರಾಕ್ಷಸರು ಆವತ್ತು ವಿಶೇಷ ಉತ್ಸಾಹದಿಂದ ಬಂದವರಾದ್ದರಿಂದ ಅವ್ರನ್ನ ಎದುರಿಸಲಿಕ್ಕಾಗಲಿಲ್ಲ. ಇವರೆಲ್ಲ ತಮ್ಮ ಪರಾಕ್ರಮವನ್ನು ಕಳ್ಕೊಂಡು ಇಂದ್ರಜಿತ್ನ ಪ್ರಹಾರ, ಆತನ ಅನುಯಾಯಿಗಳಾದಂಥ ರಾಕ್ಷಸರ ಪ್ರಹಾರ ಇದನ್ನು ತಡೆದುಕೊಳ್ಳಲಾಗದೆ ಗಾಯಗೊಂಡು ಭೂಮಿ ಮೇಲೆ ಬಿದ್ದು ಬಿಟ್ರು. ಎಷ್ಟೋ ಜನ ಪ್ರಾಣ ಪರಿತ್ಯಾಗ ಮಾಡಿದರು. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು, ಪರ್ವತ ಶಿಖರ ಇತ್ಯಾದಿಗಳನ್ನು ಎತ್ಕೊಂಡು ಆ ರಾಕ್ಷಸರನ್ನು ಹೊಡೆದರು. ಆದರೆ ತನ್ನ ಬಾಣಗಳ ಮೂಲಕ ಆ ಕಪಿ ಸೈನ್ಯವನ್ನು ಧ್ವಂಸ ಮಾಡಿದ. 18 ಬಾಣಗಳನ್ನು ಪ್ರಯೋಗ ಮಾಡಿ ಗಂಧಮಾದನನ್ನು ಗಾಯಗೊಳಿಸಿದ. ದೂರದಲ್ಲಿದ್ದಂತಹ ನಲನ ಮೇಲೆ 9 ಬಾಣಗಳನ್ನು ಪ್ರಯೋಗ ಮಾಡಿದ. 7 ಬಾಣಗಳಿಂದ ಮೈಂದನನ್ನ, 5 ಬಾಣಗಳಿಂದ ಗಜನನ್ನ ಪ್ರಹಾರ ಮಾಡಿದ. ಮುಂದೆ ಜಾಂಬವಂತನ ಮೇಲೆ 10 ಬಾಣ, ನೀಲನ ಮೇಲೆ 3 ಬಾಣಗಳನ್ನು ಪ್ರಯೋಗ ಮಾಡಿದ. ಸುಗ್ರೀವ, ಅಂಗದ, ಋಷಭ, ದ್ವಿವಿಧ ಇವರೆಲ್ಲ ಸತ್ವಹೀನರಾಗಿಬಿಟ್ರು ಆ ಇಂದ್ರಜಿತನ ಪರಾಕ್ರಮವನ್ನು ಎದುರಿಸಲಿಕ್ಕಾಗದೆ. ಇವರಲ್ಲದೆ ಉಳಿದ ವಾನರ ವೀರರನ್ನು ಆತ ಸೋಲಿಸಿದ. ವಾನರ ಸೈನ್ಯವನ್ನು ಅರದು ಬಿಟ್ಟನು, ಅದರ ನುಚ್ಚು ನೂರು ಮಾಡಿಬಿಟ್ಟ. ಇಷ್ಟೆಲ್ಲ ಮಾಡಿದ್ರು ಅವನಿಗೆ ತೃಪ್ತಿ ಆಗಲಿಲ್ಲ. ಆಕಾಶದಿಂದಲೇ ಬಾಣಗಳ ಮಳೆ ಬೆರೆದು ಆ ವಾನರ ಸೈನ್ಯವನ್ನೆಲ್ಲ ಮೋಹಿತವನ್ನಾಗಿ ಮಾಡಿಬಿಟ್ಟ. ಬರೇ ಬಾಣಗಳನ್ನು ಆತ ಪ್ರಯೋಗ ಮಾಡ್ತಿದ್ದಂತಲ್ಲ, ಆಕಾಶದಿಂದ ಖಡ್ಗ, ಗುಂಡುಗೊಡಲಿ, ಬಾಣ ಹೀಗೆ ನಾನಾ ಥರದ ಆಯುಧಗಳನ್ನು ಪ್ರಯೋಗ ಮಾಡ್ತಿದ್ದ. ಕಪಿಗಳು ವಿಕಾರವಾದ ಆಕ್ರೋಶ ಮಾಡಿ ಕೆಳಗೆ ಬೀಳ್ತಿದ್ರು. ಹನುಮಂತ, ಸುಗ್ರೀವ, ಅಂಗದ, ಗಂಧಮಾದನ, ಜಾಂಬವಾನ್, ಸುಷೇಣ, ವೇಗದರ್ಶಿ, ಮೈಂದ, ದ್ವಿವಿಧ, ನೀಲ, ಗವಾಕ್ಷ, ಗವಯ, ಕೇಸರಿ, ಹರಿಲೋಮ, ವಿದ್ಯುದ್ದಂಷ್ಟ, ಸೂರ್ಯಾನನ, ಜ್ಯೋತಿರ್ಮುಖ, ದಧಿಮುಖ, ಪಾವಕ, ಅಕ್ಷ, ನಲ, ಕುಮುದ ಮೊದಲಾದ ಎಲ್ಲಾ ಕಪಿಗಳು ಕೂಡ ಗಾಯಗೊಂಡ್ರು. ಕೊನೆಗೆ ರಾಮ ಲಕ್ಷ್ಮಣರ ಮೇಲೂ ಕೂಡ ಬಾಣ ಪ್ರಯೋಗ ಮಾಡಿದ. ರಾಮ ಲಕ್ಷ್ಮಣನಿಗೆ ಹೇಳಿದ, ಇಂದ್ರಜಿತ್ ಈಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ನಮ್ಮ ಕಪಿ ಸೈನ್ಯವನ್ನೆಲ್ಲ ನಾಶ ಮಾಡ್ತಿದ್ದಾನೆ. ಅದಾದ ಬಳಿಕ ತನ್ನ ಗಮನವನ್ನು ನಮ್ಮ ಮೇಲೆ ಕೇಂದ್ರೀಕರಿಸಿದ್ದಾನೆ. ಆದರೆ ಆತ ಅದೃಶ್ಯನಾಗಿ ನಿಂತು ಯುದ್ಧ ಮಾಡ್ತಿರೋದ್ರಿಂದ ಅವನು ನಾವು ಎದುರಿಸೋದು ಹೇಗೆ? ಕಣ್ಣಿಗಾಗಲು ಕೊಂಡ್ರೆ ಯಾವ ಕಡೆ ಇದ್ದಾನೆ ಅಂತ ನೋಡಿ ನಾವು ಅವನ ಮೇಲೆ ಬಾಣ ಪ್ರಯೋಗ ಮಾಡಬಹುದು. ಆತ ಅದೃಶ್ಯನಾಗಿರೋದ್ರಿಂದ ಅವನನ್ನು ಎದುರಿಸಲಿಕ್ಕೂ ಕೂಡ ನಮಗೆ ಇವತ್ತು ಸಾಧ್ಯವಾಗ್ತಿಲ್ಲ. ಹೀಗೆ ರಾಮನ ಲಕ್ಷ್ಮಣನ ಜೊತೆ ಮಾತಾಡ್ತಿದ್ದಾಗಲೇ ಅವರು ಇಬ್ರು ಗಾಯಗೊಂಡ್ರು, ಮೂರ್ಛೆ ಹೋದರು. ರಾಮ ಲಕ್ಷ್ಮಣನನ್ನು ಮೂರ್ಛೆಗೊಳಿಸಿ ಕಪಿ ಸೈನ್ಯವನ್ನೆಲ್ಲ ಸ್ತಬ್ಧ ಮಾಡಿ ಇಂದ್ರಜಿತ್ ಲಂಕಾನಗರಕ್ಕೆ ಪ್ರವೇಶ ಮಾಡಿಬಿಟ್ಟ. ತನ್ನ ತಂದೆಗೆ ಆ ನಡೆದ ಘಟನೆಯಿಂದ ವಿವರವಾಗಿ ಹೇಳಿದ. ರಾವಣನಿಗೆ ಬಹಳ ಸಂತೋಷ ಆಯಿತು. ರಾಮಲಕ್ಷ್ಮಣರೇ ಮೂರ್ಛಿತರಾಗಿ ಕೆಳಗೆ ಬಿದ್ದರು ಅಂದ ಮೇಲೆ ಆ ವಾನರ ಸೇನಾಪತಿಗಳಿಗೆ ದೊಡ್ಡ ಭ್ರಾಂತಿ ಬಂದು ಕವಿಯಿತು. ಅಂಗದ, ಜಾಂಬವಾನ್, ನೀಲ ಮೊದಲಾದವರು ಕಿಂಕರ್ತವ್ಯ ಮೂಢರಾಗಿಬಿಟ್ರು. ಮುಂದೇನು ಮಾಡಬೇಕು ಅಂತ ತಿಳಿಯದಂತಾಯ್ತು ಅವರಿಗೆ. ಆಗ ವಿಭೀಷಣ ಅವರಿಗೆಲ್ಲರಿಗೂ ಸಮಾಧಾನ ಹೇಳಿದ. ಯಾರೂ ಭಯ ಪಡಬೇಡ್ರಿ, ಅವರು ರಾಮಲಕ್ಷ್ಮಣರು ಇವತ್ತು ಎಚ್ಚರ ತಪ್ಪಿ ಬಿದ್ದಿದ್ದಾರೆ ಹೊರತು ಪ್ರಾಣ ಪರಿತ್ಯಾಗ ಮಾಡಿಲ್ಲ. ಅವರಿಗೆ ಅಂಥ ಆಪತ್ತೇನು ಬಂದು ಒದಗಿಲ್ಲ. ಬ್ರಹ್ಮಾಸ್ತ್ರ ಬ್ರಹ್ಮನ ಮೂಲಕವೇ ಇಂದ್ರಜಿತನಿಗೆ ಬಂದದ್ದು. ಅದಕ್ಕಾಗಿ ಆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಾಮ ಲಕ್ಷ್ಮಣರು ಇಬ್ಬರು ಇವತ್ತು
ನಿಶ್ಚೇಷ್ಟರಾಗಿದ್ದಾರಷ್ಟೇ, ಅದಕ್ಕಾಗಿ ವಿಷಾದ ಪಡಬೇಡ್ರಿ ಅಂದ. ಆಗ ಹನುಮಂತ ಹೇಳಿದ, ಈ ಮಹಾಸ್ತ್ರದಿಂದ ನಮ್ಮ ಸೈನಿಕರು ದಂಡನಾಯಕರೆಲ್ಲ ಗಾಯಗೊಂಡಿದ್ದಾರೆ, ಯಾರು ಗಾಯಗೊಂಡಿಲ್ಲ, ಯಾರು ಇನ್ನೂ ಎಚ್ಚರ ಉಳ್ಳವರಾಗಿದ್ದಾರೆ ಅಂಥವ್ರ ಕಡೆಗೆ ಹೋಗಿ ಅವ್ರ ಜೊತೆ ನಾವು ಮಾತಾಡೋಣ, ಅವ್ರ ಯೋಗಕ್ಷೇಮವನ್ನು ನಾವು ವಿಚಾರ ಮಾಡೋಣ, ಅವರಿಗೂ ಸಮಾಧಾನ ಹೇಳೋಣ. ಹನುಮಂತನ ಮಾತಿಗೆ ವಿಭೀಷಣ ಸಮ್ಮತಿಸಿ ಇಬ್ರು ಕೈಯಲ್ಲಿ ಪಂಜುಗಳನ್ನಿಟ್ಕೊಂಡ್ರು, ರಣಭೂಮಿಯನ್ನು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಂಥ ಒಂದು ಕಥೆ ಈಗಾಗಲೇ ಹಿಂದೆ ಬಂದಾಗಿದೆ ಆನಂದ ರಾಮಾಯಣದಲ್ಲಿ. ನಾಗಪಾಶಗಳಿಂದ ಬಂಧನ ಮಾಡೋದು, ಅದರ ಮೂಲಕವಾಗಿ ಗರುಡ ಬರೋದು, 2 ಬಾರಿ ಸಂಜೀವನ ಪರ್ವತವನ್ನು ತರೋದು, 1 ಬಾರಿ ಆ ಇಂದ್ರಜಿತನ ಬಾಣಕ್ಕೆ ಮೋಹಿತರಾದಂತಹ ಕಪಿ ಸೈನ್ಯವನ್ನು ರಾಮನೇ ಎಚ್ಚರಗೊಳಿಸೋದು. ಹೀಗೆ ಒಟ್ಟು 4 ಬಾರಿ ಅಂತ ಘಟನೆ ಇಂದ್ರಜಿತನ ಪರಾಕ್ರಮಕ್ಕೆ. ಇಂದ್ರಜಿತ ಮತ್ತು ರಾವಣ, ಒಮ್ಮೆ ಇಂದ್ರಜಿತ ಒಮ್ಮೆ ರಾವಣ, ಹೀಗೆಲ್ಲ ಅವರು ಕಪಿ ಸೈನ್ಯವನ್ನು ಮಂಕುಗೊಳಿಸಿದ್ದು. ಆಗ ಒಮ್ಮೆ ಗರುಡ ಬಂದಿದ್ದು, 2 ಬಾರಿ ಸಂಜೀವನ ಪರ್ವತ ತಂದಿದ್ದು, ಒಮ್ಮೆ ರಾಮ ಸ್ವಯಂ ವಿಜ್ಞಾನಾಸ್ತ್ರದಿಂದ. ಸಂಮೋಹನ ಅಸ್ತ್ರ ಅಂದರೆ ಇಡೀ ಸೈನ್ಯವನ್ನೆಲ್ಲ ಸಂಮೋಹನಗೊಳಿಸುವಂಥದ್ದು. ವಿಜ್ಞಾನಾಸ್ತ್ರ ಅಂದರೆ ಮೂರ್ಛೆಗೊಂಡವರನ್ನ, ತಿಳುವಳಿಕೆ ಕಳೆದುಕೊಂಡು ಬಿದ್ದವರನ್ನು ಎಚ್ಚರಗೊಳಿಸುವಂಥದ್ದು ವಿಜ್ಞಾನಾಸ್ತ್ರ. ಆ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಮೂರ್ಛೆ ಹೋದವರೆಲ್ಲ ಮತ್ತೆ ಹೇಳ್ತಾರೆ. ಅದನ್ನೊಮ್ಮೆ ರಾಮನೇ ಪ್ರಯೋಗ ಮಾಡಿದ್ದನ್ನು ನಾವು ನೋಡ್ತೀವಿ. ಅಂತೂ ಈ ರೀತಿಯಾಗಿ ಒಂದು 3-4 ಘಟನೆಗಳು ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮತ್ತು ನಿರ್ಣಯದಲ್ಲಿ ಎಲ್ಲ ಕಡೆ ನೋಡ್ತೀವಿ. ಉಳಿದೆಲ್ಲ ಕಡೆ 3 ಬಾರಿ, ತಾತ್ಪರ್ಯ ನಿರ್ಣಯದಲ್ಲಿ 4 ಬಾರಿ ಆ ಘಟನೆ ಬಂದದ್ದಿದೆ. ದೊಡ್ಡ ದೊಡ್ಡ ಪರ್ವತಗಳಂತೆ ವಾನರ ಸೈನಿಕರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡು ರಕ್ತದಿಂದ ತೊಯ್ದು ನೆಲದ ಮೇಲೆ ಬಿದ್ದು ಬಿಟ್ಟಿದ್ರು. ಆ ಬ್ರಹ್ಮಾಸ್ತ್ರ ಎಂಥ ಪ್ರಭಾವ ಉಳ್ಳದ್ದಾಗಿತ್ತಂದ್ರೆ, ಸೂರ್ಯಾಸ್ತ ಇನ್ನೂ ಆಗಲಿಕ್ಕೆ ಸಮಯ ಇತ್ತು. ಎಷ್ಟು ಸಮಯ ಇತ್ತು ಅಂತಂದ್ರೆ, ಹಗಲಿನ 5ನೇ ಒಂದು ಭಾಗ ಉಳಿದಿತ್ತಂತೆ, ಅಥವಾ 2 ಗಂಟೆ 24 ನಿಮಿಷ ಇನ್ನೂ ಬಾಕಿ ಉಳಿದಿತ್ತು ಸೂರ್ಯಾಸ್ತ ಆಗಲಿಕ್ಕೆ. ಅದಕ್ಕಿಂತ ಮೊದಲೇ 67 ಕೋಟಿ ವಾನರ ಸೈನಿಕರನ್ನ ಆ ಬ್ರಹ್ಮಾಸ್ತ್ರ ನಾಶ ಮಾಡಿತ್ತು. ಆ ಸಮೂಹದಲ್ಲಿ ಜಾಂಬುವಂತ ಎಲ್ಲಿದ್ದಾನೆ ಅಂತ ಇಬ್ಬರು ಹುಡುಕಾಲಿಕ್ಕೆ ಪ್ರಾರಂಭ ಮಾಡಿದ್ರು. ಆನಂದ ರಾಮಾಯಣದಲ್ಲಿ ಇದು ಬಂದಿತ್ತು. ಜಾಂಬುವಂತ ಸ್ವಯಂ ಮುದುಕನಾಗಿದ್ದ, ಇದ್ರ ಮೇಲೆ ಬಾಣ ಪ್ರಯೋಗ ಬೇರೆ ಆಗಿತ್ತು, ದಣದಿದ್ದ, ಕೆಳಗೆ ಬಿದ್ದಿದ್ದ. ಅವನು ಇಬ್ರು ನೋಡಿದ್ರು. ಆ ಜಾಂಬುವಂತನನ್ನು ಕೇಳಿದ್ರು, ನಿನ್ನ ಪ್ರಾಣಕ್ಕೇನೋ ಅಪಾಯ ಬಂದಿಲ್ಲ ತಾನೆ ಅಂತ ಅವನು ಕೇಳಿದ್ರು. ಅವನು ಬಹಳ ಕಷ್ಟಪಟ್ಟು ಮಾತಾಡಿದ. ನಿನ್ನ ಧ್ವನಿಯಿಂದ ನೀನು ವಿಭೀಷಣ ಇದ್ದಿರಬೇಕು ಅಂತ ನಾನು ಊಹಿಸ್ತೇನೆ ಅಂದ. ಇಲ್ಲಿ ನೀನಂತೂ ವಿಭೀಷಣ ಆಗಿದ್ದಿ, ಅದೆಲ್ಲ ಸರಿ. ಅಂಜನಾದೇವಿ ಯಾವ ಮಗನನ್ನ ಹಡೆದು ಸುಪುತ್ರವತಿ ಆದ್ಲು, ಅಂಜನಾ ಸುಪ್ರಜಾಯಿ ಹನುಮಂತ, ಅಂಥ ಹನುಮಂತ ಜೀವಿಸಿದ್ದಾನೋ ಇಲ್ಲವೋ ಅದನ್ನು ಹೇಳುವಂತ. ಆಗ ವಿಭೀಷಣ ಕೇಳಿದ, ಮೊದಲು ರಾಮ ಲಕ್ಷ್ಮಣರ ಯೋಗಕ್ಷೇಮ ಕೇಳಬೇಕಾಗಿತ್ತು, ಅದನ್ನು ಬಿಟ್ಟು ಹನುಮಂತನ ಯೋಗಕ್ಷೇಮ ಕೇಳ್ತಿದ್ದೆ. ಹನುಮಂತನ ಮೇಲೆ ಅಂಥ ಒಂದು ಸ್ನೇಹ ಪ್ರೀತಿಯನ್ನು ತೋರಿಸ್ತಾ ಇದ್ದೆ. ಅದಿರಲಿ, ನಮ್ಮ ರಾಜನಾದ ಸುಗ್ರೀವನ ಮೇಲಾಗಲಿ ಅಂಗದನ ಮೇಲಾಗಲಿ ನೀನು ಅಂಥ ಪ್ರೀತಿಯನ್ನು ತೋರಿಸಿಲ್ಲ, ಹನುಮಂತನೊಬ್ಬನ ಬಗ್ಗೆ ಅಷ್ಟೇ ಯಾಕೆ ಯೋಗಕ್ಷೇಮ ವಿಚಾರ ಮಾಡ್ತಿದ್ದಿ ಅಂತ ಕೇಳಿದ. ಆನಂದ ರಾಮಾಯಣದಲ್ಲಿ ಹೀಗೆ ಬಂದಿತ್ತು. ಆಗ ಜಾಂಬವಂತ ಹೇಳಿದ, ಯಾಕೆ ಆ ಮಾರುತಿ ಒಬ್ಬನ ಯೋಗಕ್ಷೇಮವನ್ನು ಕೇಳ್ತೇನೆ ಅಂದರೆ, ತಸ್ಮಿನ್ ಜೀವತಿ ವೀರೇತು ಹತಮಪ್ಯಹತಂ ಬಲಂ ಹನುಮತ್ಯುಜ್ಜಿತ ಪ್ರಾಣೇ ಜೀವಂತೋಪಿ ವಯಂ ಹತಾಹ. ಹನುಮಂತ ಒಬ್ಬ ಬದುಕಿದ್ರೆ ನಮ್ಮ ಇಡೀ ಸೈನ್ಯ ಎಲ್ಲ ಸತ್ತು ಹೋಗಿದ್ರು, ಅದಕ್ಕಂಥ ಆಪತ್ತು ಬಂದು ಒದಗಿದ್ರು ಮತ್ತೆ ಅದು ಹೇಳ್ತದೆ, ಅಂಥ ರಕ್ಷಣೆನ ಆತ ಒದಗಿಸಬಲ್ಲ. ಹನುಮಂತ ಪ್ರಾಣ ಪರಿತ್ಯಾಗ ಮಾಡಿದ್ರೆ ನಾವೆಲ್ಲ ಬದುಕಿದ್ರೂ ಉಪಯೋಗವಿಲ್ಲ. ಅದಕ್ಕಾಗಿ ಅವನಿಗೆ ಸಂಜೀವರಾಯ ಅಂತ ಹೆಸರು. ಸಂಜೀವ ಅನ್ನೋ ಶಬ್ದಕ್ಕೆ ಎಲ್ಲರನ್ನೂ ಕೂಡ ಪುನಶ್ಚೇತನಗೊಳಿಸುವನು ಅಂತ ಅರ್ಥ. ಆನಂದ ರಾಮಾಯಣದಲ್ಲಿ ಒಂದು ಪ್ರತ್ಯೇಕ ಮಾಹಿತಿ ಬಂದಿತ್ತು. ಹನುಮಂತ ಅವನು ಏನಂತ ತಿಳ್ಕೊಂಡಿದ್ದೆ, ಸಾಧಾರಣ ಕಪಿ ಅಲ್ಲ, ಅವನು ರುದ್ರಾಂತ ಸಂಭೂತನಾದವನು, ಭಗವಂತನ ವಿಶೇಷ ಸನ್ನಿಧಾನ ಇದ್ದವನು. ಅದಕ್ಕಾಗಿ ಆತ ಬದುಕಿದ್ದಾನೆ ಇಲ್ಲ ಅಂತ ನಾನು ಕೇಳಿದೆ ಅಂತ ಜಾಂಬುವಂತ ವಿಭೀಷಣನಿಗೆ ಹೇಳಿದ್ದನ್ನ ನಾವು ಅಲ್ಲಿ ಆನಂದ ರಾಮಾಯಣದಲ್ಲಿ ನೋಡಿದ್ವಿ. ಧರತೆ ಮಾರುತಿಸ್ತಾತ ಮಾರುತ ಪ್ರತಿಮೋ ಯದಿ ವೈಶ್ವಾನರ ಸಮೋ ವೀರ್ಯೇ ಜೀವಿತಾಶಾ ತಥೋ ಭವೇ. ಆ ವಾಯುಪುತ್ರ ಅವನು ವೇಗದಲ್ಲಿ ವಾಯುವಿಗೆ ಸಮಾನ,
ಪರಾಕ್ರಮದಿಂದ ಅಗ್ನಿಗೆ ಸಮಾನ. ಅವನೇನಾದರೂ ಬದುಕಿದ್ರೆ ನಮಗೂ ಬದುಕು ಉಳಿಯುವಂಥ ಆಸೆ, ಇಲ್ಲದಿದ್ರಿಲ್ಲ. ಹೀಗೆ ಹೇಳ್ತಿದ್ದಾಗಲೇ ಆ ಹನುಮಂತನು ಅಲ್ಲೇ ಇದ್ದ. ಆ ಜಾಂಬವಂತನ 2 ಪಾದವನ್ನು ಹಿಡ್ಕೊಂಡು ವಿನಯಪೂರ್ವಕವಾಗಿ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದಾಗ ನಮಸ್ಕಾರ ಬರೇ ಮುಟ್ಟಿ ನಮಸ್ಕಾರ ಮಾಡಲಿಲ್ಲ, ತನ್ನ ಹೆಸರನ್ನು ಹೇಳ್ಕೊಂಡು ನಮಸ್ಕಾರ ಮಾಡಿದ. ಹಾಗೆ ಪದ್ಧತಿ, ಇಂಥ ಗೋತ್ರೋತ್ಪನ್ನ ನಾನು ಅಂತ ಹೇಳ್ಕೊಂಡು ಮಾಡೋದು ಪದ್ಧತಿ. ಅದನ್ನ ಮತ್ತೊಂದು ಕಡೆ ಎಲ್ಲೋ ನಾನು ನೋಡಿದ್ದೆ, ಈ ಎದುರಿಗೇನು ಬಂದಿರ್ತಾರಲ್ಲ ಗುರು ಹಿರಿಯರಾದವರು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು. ನಮ್ಮ ಬಲಗೈಯಿಂದ ಅವ್ರ ಬಲಗಾಲನ್ನು ಬಲಪಾದವನ್ನು ಮುಟ್ಟಬೇಕು, ಎಡಗೈಯಿಂದ ಎಡಪಾದವನ್ನು ಮುಟ್ಟಬೇಕು. ಮುಟ್ಟಿ ಇಂಥ ಗೋತ್ರೋತ್ಪನ್ನನಾದಂಥ, ಆಮೇಲೆ ಇಂಥ ಶಾಖ, ಇಂಥ ವೇದ ಅಧ್ಯಾಯ ಆದಂಥ ನಾನು ಈ ಹೆಸರಿನವನ್ನು ನಿಮಗೆ ನಮಸ್ಕಾರ ಮಾಡ್ತೀನಿ ಅಂಥೇಳಿ. ಋಗ್ವೇದ ಅಧ್ಯಾಯಗಳು ಹೆಚ್ಚಿನವರು, ಯಜುರ್ವೇದ ಅಧ್ಯಾಯಗಳು ಸ್ವಲ್ಪ ಕಡಿಮೆ. ಅದರಲ್ಲೂ ಶುಕ್ಲ ಯಜುರ್ವೇದಿಗಳು, ಕೃಷ್ಣ ಯಜುರ್ವೇದಿಗಳು ಅಂತ ಕೆಲವರು ಬೇರೆ, ಸಾಮವೇದ ಅಧ್ಯಾಯಗಳು ಕೆಲವರು ಇದ್ದಾರೆ. ಅದರಲ್ಲೂ ಶಾಖೆಗಳು ಬೇರೆ ಬೇರೆ, ಒಬ್ಬೊಬ್ಬರದ್ದು ಒಂದೊಂದು ಶಾಖೆ. ಅದನ್ನೆಲ್ಲ ಹೇಳ್ಕೊಂಡು ಇಂಥ ಗೋತ್ರದಲ್ಲಿ ಹುಟ್ಟಿದವನು ನಾನು ಅಂತ ಹೇಳ್ಕೊಂಡು ಹೀಗೆ ನಮಸ್ಕಾರ ಮಾಡಬೇಕು ಅಂತ ಒಂದು ಪದ್ಧತಿ. ಆ ಪ್ರಕಾರ ನಮಸ್ಕಾರ ಮಾಡಿದ. ಹನುಮಂತನ ಮಾತನ್ನು ಕೇಳಿ ಅವನಿಗೆ ಪುನರ್ಜನ್ಮ ಬಂದಂತಾಯ್ತು ಆ ಜಾಂಬವಂತನಿಗೆ. ನೀನೀಗ ಎಲ್ಲ ವಾನರನ್ನು ರಕ್ಷಿಸಬೇಕಾಗಿದೆ, ಅಂಥ ಪರಾಕ್ರಮ ನಿನಗೊಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ. ನನಗೆ ಅಂಥವ್ರು ಯಾರು ಕಣ್ಣಿಗೆ ಕಾಣ್ತಿಲ್ಲ. ಕಪಿ ಕರಡಿಗಳ ಸೈನ್ಯವನ್ನು ನೀನೀಗ ಸಂತೋಷಗೊಳಿಸುವ, ರಾಮಲಕ್ಷ್ಮಣರ ಬಾಣಗಳನ್ನು ಕೂಡ ಹೊರತೆಗೆದು ನೀನು ಸ್ವಸ್ಥರನ್ನಾಗಿ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ಸಮುದ್ರವನ್ನು ದಾಟಿ ಹಿಮಾಲಯ ಪರ್ವತಕ್ಕೆ ಹೋಗು. ಅಲ್ಲಿ ಋಷಭ ಅನ್ನುವಂಥ ಒಂದು ಪರ್ವತ ಇದೆ, ಕೈಲಾಸ ಶಿಖರ ಇದೆ. ಆಮೇಲೆ ಆ ಋಷಭ ಮತ್ತು ಕೈಲಾಸ ಶಿಖರಗಳ ನಡುವೆ ಎಲ್ಲ ಔಷಧಿಗಳಿಂದ ಕೂಡಿದಂಥ ಮತ್ತೊಂದು ಔಷಧ ಪರ್ವತ ಇದೆ. ನೀನು ಅಲ್ಲಿ ಹೋದರೆ ಅದನ್ನು ಗುರುತಿಸೋದು ನಿನಗೆ ಹೆಚ್ಚು ಕಷ್ಟ ಆಗೋದಿಲ್ಲ. ಯಾಕೆಂತಂದರೆ ಅದರ ಬೆಳಕು ನಿನಗೆ ಸುತ್ತಲೂ ಎಲ್ಲ ಕಡೆ ಹರಡಿರ್ತದೆ. ಆ ಬೆಳಕನ್ನು ಗುರುತಿಸಿಯೇ ನೀನು ಆ ಪರ್ವತ ಇಂಥ ಕಡೆ ಇದೆ ಅಂತ ಸುಲಭವಾಗಿ ತಿಳ್ಕೊಳ್ಬಹುದು. ಹಾಗಾಗಿ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ. 4 ಔಷಧಿ ಲತೆಗಳನ್ನು ಕಾಣ್ತೀನಿ ನೀನು. ಅವಕ್ಕೆ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ ಮತ್ತು ಸಂಧಾನಕರಣಿ ಅಂತ ಹೀಗೆ 4 ಹೆಸರು ಅವಕ್ಕೆ. ಅದನ್ನು ಮುಂದಿನ ವಿವರಣೆ ನಾವು ನೋಡ್ತೀವಿ. ಮೃತ ಸಂಜೀವಿನಿ ಅಂದರೆ ಸತ್ತವರನ್ನು ಬದುಕಿಸೋದು ಅಂತ ಅರ್ಥ. ವಿಶಲ್ಯಕರಣಿ ಅಂದರೆ ಮೈಗೆ ನಾಟಿದಂಥ ಖಡ್ಗ ಮೊದಲಾದ ಆಯುಧಗಳನ್ನು ಅಲ್ಲಿ ಸುಮ್ಮನೆ ಔಷಧದ ರಸವನ್ನು ಹಚ್ಚಿ ಸಿಕ್ಕಿದ್ರೆ ಸಾಕು ಆ ಶಸ್ತ್ರ ತಾನಾಗೆ ಹೊರಗೆ ಕಿತ್ತು ಬರ್ತದೆ. ಸಾವರ್ಣ್ಯಕರಣಿ ಅಂದರೆ ಮುಖದ ಅಥವಾ ಇಡೀ ಶರೀರದ ವರ್ಣ, ಬಣ್ಣ, ಪ್ರಭಾವ ಇದು ಕಳೆದು ಹೋಗಿದ್ದನ್ನು, ಶಸ್ತ್ರದ ಆಘಾತಕ್ಕೊಳಗಾಗಿ ಕಳೆದು ಹೋಗಿದ್ದನ್ನು ಮತ್ತೆ ಹಿಂದಿನಂತೆ ಮಾಡೋದು, ಒಂದು ಮತ್ತು ಆ ಸ್ವರೂಪವನ್ನು ತರೋದು. ಸಂಧಾನಕರಣಿ ಅಂದರೆ ಮುರಿದು ಹೋದಂಥ ಎಲುಬು ಮೊದಲಾದವುಗಳನ್ನು ಜೋಡಿಸುವಂಥದ್ದು. ಈಗ 4 ಔಷಧಿ ಲತೆಗಳನ್ನು, ಆ ಔಷಧಿ ಲತೆಗಳನ್ನು ತೊಗೊಂಡು ಬಾ ಅಂತ ಹೇಳಿದ್ದ ಅವನು ಜಾಂಬವಂತ. ಪರ್ವತವನ್ನು ಹೊತ್ಕೊಂಡು ಬಾ ಅಂತ ಅವನೇನು ಹೇಳಲಿಲ್ಲ. ತೊಗೊಂಡು ಬರಬೇಕಾಗಿದ್ದು ಔಷಧಿಗಳನ್ನು ಮಾತ್ರ. ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ. ನಿರ್ಣಯಕ್ಕನುಸಾರವಾಗಿ ಮೊದಲನೇ ನಾಗಪಾಶ ನಾಟಿದಾಗ ಗರುಡ ಬಂದು ಅದನ್ನೆಲ್ಲ ಪರಿಹಾರ ಮಾಡಿದ್ದ. 2ನೇ ನಾಗಪಾಶಕ್ಕೆ ಸಂಬಂಧಪಟ್ಟಂತೆ ಈ ಕಥೆ ನಡೆದಿರ್ತದೆ. ಅವರಿಗೆ ಬರೇ ಬ್ರಹ್ಮನ ವರ ಅಲ್ಲ, ಬ್ರಹ್ಮ ಶಿವರ ಇಬ್ಬರೂ ವರ ಇತ್ತು ಅಂತ ನಿರ್ಣಯ ಅದನ್ನು ಹೇಳ್ತದೆ. ಪ್ರಶಂತಿ ನಾಸ್ತ್ರಾಣಿ ದುರಂತ ಶಕ್ತಿಂ ತನು ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ. ಹನುಮಂತನಿಗೆ ಏನೂ ಆಗಿರಲಿಲ್ಲ. ಯಾಕೆಂದರೆ ಅವನಿಗೆ ಚಿಕ್ಕವನಿದ್ದಾಗಲೇ ಹೇಗೆ ವರ ಇತ್ತಂತೆ. ಎಲ್ಲ ದೇವತೆಗಳು ವರನೇ ಕಟ್ಬಿಟ್ಟಿದ್ರು. ನಮ್ಮ ಯಾವ ದೇವತೆಗಳ ಎಂಥ ಅಸ್ತ್ರವೂ ನಿನಗೇನೂ ಮಾಡಲಾರದು ಅಂತ. ಹಾಗಾಗಿ ಇಂದ್ರಜಿತ್ ಏನೇ ಅಸ್ತ್ರ ಪ್ರಯೋಗ ಮಾಡಿದ್ರು ಹನುಮಂತನೊಬ್ಬನಿಗೆ ಏನೂ ಆಗಿರಲಿಲ್ಲ. ಇನ್ನು ವಿಭೀಷಣನಿಗೇನು ಆಗಿರಲಿಲ್ಲ. ಯಾಕೆ? ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಆನಂದ ರಾಮಾಯಣದಲ್ಲಿ ನಾವು ನೋಡಲಿಲ್ಲ. ಅದು ಯಾಕೆ ಆಗಿರಲಿಲ್ಲ ಅಂದ್ರೆ ಅದಕ್ಕೆ ನಿರ್ಣಯ ಕಾರಣ ಹೇಳ್ತದೆ. ಲಂಕೆಯಲ್ಲಿ ಏನು ನಡೆದಿದೆ ಅಂತ ನೋಡಿ ಬರಬೇಕು ಅಂತ ವಿಭೀಷಣ ನಡುವೆ ಯುದ್ಧ ಭೂಮಿಯಿಂದ ಹೊರಗೆ ಹೋಗಿದ್ದಂತೆ. ಹಾಗಾಗಿ ಅಲ್ಲಿಗೆ ಹೋಗಿದ್ದವನು ತಿರುಗಿ ಬಂದ. ಮರಳಿ ಬಂದಾಗ ಕಪಿ ಸೈನ್ಯವೆಲ್ಲ ಮೂರ್ಛೆ ಹೋಗಿ ಬಿದ್ದದನ್ನು, ಸತ್ತು ಹೋಗಿ ಬಿದ್ದದನ್ನು ನೋಡಿದ. ಹನುಮಂತನಿಗೆ ಒಬ್ಬರಿಗೆ ತೊಂದರೆ ಆಗಿರಲಿಲ್ಲ. ಒಂದು ವೇಳೆ ರಣರಂಗದಲ್ಲಿ ಇದ್ದರೆ ವಿಭೀಷಣನು ಕೂಡ ಆ ಅಸ್ತ್ರದ ಪ್ರಭಾವ ನಾಟ್ತಿತ್ತು.
ವಾಸ್ತವಿಕವಾಗಿ ಲಕ್ಷ್ಮಣನಿಗೂ ನಾಟ್ಲಿಲ್ಲಂತೆ. ಆದರೆ ರಾಮ ಮತ್ತು ಲಕ್ಷ್ಮಣರಿಬ್ಬರು ಕೂಡ ಬ್ರಹ್ಮಾಸ್ತ್ರಕ್ಕೆ ಗೌರವ ತೋರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೆಳಗೆ ಮಲಗಿದರು. ನಿರ್ಣಯ ಅದನ್ನು ಗಂಧಮಾದನ ಪರ್ವತ ಅಂತ ಹೇಳ್ತೀವಿ. ಇಲ್ಲಿ ಕೈಲಾಸ ಪರ್ವತ ಅಂತ ಹೀಗೆ ಬೇರೆ ಹೆಸರು ಬಂತು. ಇದರಲ್ಲಿ ವೃಷಭ ಮತ್ತು ಕೈಲಾಸ ಪರ್ವತ ಅಂತ ಎರಡು ಹೆಸರುಗಳು ಬಂತು ವಾಲ್ಮೀಕಿ ರಾಮಾಯಣದಲ್ಲಿ. ಆನಂದ ರಾಮಾಯಣದಲ್ಲಿ ದ್ರೋಣ ಪರ್ವತ ಅಂತ ಹೆಸರು ಬಂದಿತ್ತು. ವಾಲ್ಮೀಕಿ ರಾಮಾಯಣ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಅದನ್ನ ಗಂಧಮಾದನ ಪರ್ವತ ಅಂತ ನೋಡ್ತೀವಿ. ಯೋಸವು ಮೇರೋ ಸಮೀಪಸ್ಥ, ಮೇರು ಪರ್ವತ ಸಮೀಪದಲ್ಲಿ ಗಂಧಮಾದನ ಅಂತ ಪರ್ವತ ಇದೆ. ಅಲ್ಲಿಂದ ಔಷಧಿಗಳನ್ನು ನೀನು ತರಬೇಕು. ಜಾಂಬು ಅಂತ ಹೀಗೆ ಹೇಳಿದ ಕೂಡಲೇ ಆ ಗಂಧಮಾದನ ಪರ್ವತದ ಕಡೆ ಆತ ಹಾರಿದ, ಹನುಮಂತ ಹಾರಿ ಆ ಪರ್ವತದ ಪ್ರದೇಶವನ್ನು ಆತ ತಲುಪಿದ. ಆ ಪರ್ವತದ ಶಿಖರದ ಮೇಲೆ ನಿಂತ್ಕೊಂಡು ಹಾರಿದ ಅಂತ ಹೇಳ್ತೀವಿ ವಾಲ್ಮೀಕಿ ರಾಮಾಯಣ. ಹಿಂದೆ ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಾಗ ಪರ್ವತ ಶಿಖರವೊಂದನ್ನು ಮೆಟ್ಟಿ ಅಲ್ಲಿಂದ ಸಾಗರವನ್ನು ಹಾರಿದ್ನಲ್ಲ, ಆ ಪರ್ವತ ಶಿಖರ ಎಲ್ಲ ಅವನ ಪಾದಾಘಾತಕ್ಕೆ ಸಿಕ್ಕು ನುಚ್ಚು ನೂರಾಗಿತ್ತು. ಅದರಂತೆ ಇಲ್ಲಿಯೂ ಕೂಡ ಪರ್ವತದ ಪರಿಸ್ಥಿತಿ ಆಯಿತು. ಭೂಮಂಡಲ, ಸಮುದ್ರ ಇದೆಲ್ಲವೂ ಕೂಡ ಪ್ರಕ್ಷುಬ್ಧವಾಯಿತು. ಮೇರು ಮಂದರ ಪರ್ವತಗಳ ಪ್ರದೇಶವನ್ನೆಲ್ಲ ಆತ ದಾಟಿದ. 60 ಯೋಜನ ದೂರ ಅಷ್ಟು ಎತ್ತರ ಇತ್ತು ಆ ಪರ್ವತ. ದೇವತೆಗಳು, ಗಂಧರ್ವರು, ವಿದ್ಯಾಧರರು, ಮುನಿಗಳೆಲ್ಲ ಅಲ್ಲಿದ್ದರು, ಅಪ್ಸರೆಯರಿದ್ದರು, ಯಕ್ಷ, ಗಂಧರ್ವ, ಕಿನ್ನರ ಮೊದಲಾದವರೆಲ್ಲ ಇದ್ದರು. ಇವನು ಅಲ್ಲಿ ಹೋಗಿ ನಿಂತ್ಕೊಂಡಾಗ ತನ್ನ ಶರೀರವನ್ನು ಮತ್ತಷ್ಟು ಬೆಳೆಸಿದ. ಅಲ್ಲಿದ್ದವರೆಲ್ಲ ಇವನ ಶರೀರದ ಗಾತ್ರವನ್ನು ನೋಡಿ ಹೆದರಿದರು. ಜೋರಾಗಿ ಗರ್ಜನೆ ಮಾಡಿ ಅಲ್ಲಿದ್ದಂಥ ರಾಕ್ಷಸನ್ನೆಲ್ಲ ಭಯಗೊಳಿಸಿದ. ಆಮೇಲೆ ಅಲ್ಲಿಂದಲೇ ರಾಮನಿಗೆ ನಮಸ್ಕಾರ ಮಾಡಿದ. ಹಿಮಾಲಯ ಪರ್ವತದ ಆ ಶಿಖರ, ದೇವತೆಗಳು, ಗಂಧರ್ವರು ಇವರೆಲ್ಲರನ್ನೂ ಆತ ದರ್ಶನ ಮಾಡಿದ. ಪುಣ್ಯ ಆಶ್ರಮಗಳಿದ್ದವು, ಬ್ರಹ್ಮನ ನಿವಾಸ ಸ್ಥಾನ, ಕೈಲಾಸ ಶಿಖರ, ಇಂದ್ರನ ಆಲಯ, ಇದನ್ನೆಲ್ಲವನ್ನು ಕೂಡ ನೋಡಿದ. ಹಯಗ್ರೀವನ ಸ್ಥಾನ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿವೆಲ್ಲ. ಬ್ರಹ್ಮಶಿರ ಸ್ಥಾನ, ಶಿವ ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಅಂತ ಒಂದು ಬರ್ತದಲ್ಲ, ಇದೊಂದು ಕಥೆನೇ ಕೇಳಿರ್ಬೇಕು ಅಂತ ಆ ಒಂದು ಸ್ಥಾನ ಅದು. ಯಮಕಿಂಕರು ಇರುವಂಥ ಸ್ಥಾನ, ಅಗ್ನಿಯ ಸ್ಥಾನ, ಬ್ರಹ್ಮ ಇಂದ್ರನಿಗೆ ವಜ್ರಾಯುಧವನ್ನು ಕೊಟ್ಟಂತಹ ಒಂದು ಪವಿತ್ರವಾದಂತಹ ಪ್ರದೇಶ, ಕುಬೇರನ ಆಲಯ, ಬ್ರಹ್ಮನ ಆಸನವನ್ನು ನೋಡಿದ, ಶಿವನ ಪಿನಾಕ ಧನಸ್ಸನ್ನು ನೋಡಿದ, ಭೂಮಿಯ ನಾಭಿ ಪ್ರದೇಶವನ್ನು ನೋಡಿದ, ಕೈಲಾಸ, ಹಿಮಾಲಯ, ಶಿವನ ವಾಹನವಾದಂತಹ ವೃಷಭ, ಇದನ್ನೆಲ್ಲವನ್ನು ಕೂಡ ನೋಡಿದ. ಆ ಪರ್ವತವನ್ನು, ಔಷಧ ಇದ್ದಂಥ ಪರ್ವತವನ್ನು ಕೂಡ ನೋಡಿದ. ಆ ಪರ್ವತವನ್ನು ನೋಡಿ ಆ ಔಷಧಿ ಲತೆಗಳನ್ನು ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಾವಿರಾರು ಯೋಜನದಷ್ಟು ದೂರವಾಗಿ ಅದು ವ್ಯಾಪಿಸಿಕೊಂಡಿತ್ತು. ಅಲ್ಲೆಲ್ಲ ಆತ ಹುಡುಕಿದ. ಮಹೌಷಧ್ಯ ಸರ್ವಾಹ ತಸ್ಮಿನ್ ಪರ್ವತ ಸಪ್ತಮೇ ವಿಜ್ಞಾಯಾರ್ಥಿನ ಮಾಯಾಂತಂ ತಥೋ ಜಗ್ಮುರದರ್ಶನಂ. ಅಥವಾ ಪರ್ವತ ಯಾಕೆ ಹೊತ್ಕೊಂಡು ತೊಗೊಂಡ್ಬರ್ಬೇಕಾಯ್ತಂದ್ರೆ, ಆ ಪರ್ವತ ಅಲ್ಲಿರುವಂತಹ ಔಷಧಿ ಲತೆಗಳು ಇವನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯಲ್ಲಿ ಬಂದ ಅನ್ನೋ ಕಾರಣಕ್ಕಾಗಿ ಅವೆಲ್ಲ ಅದೃಶ್ಯ ಆಗಿಬಿಟ್ಟವಂಥವು. ಏನೋ ಒಂದು ವಿಶಿಷ್ಟವಾದ ಶಕ್ತಿ ಅವಕ್ಕೂ ಇದ್ದಿರಬೇಕು. ಅದು ಇಲ್ಲೆಲ್ಲಿ ಬಂದಿಲ್ಲ. ಮತ್ತೆಲ್ಲಾರು ಈ ಕಡಿಮೆ ಆಗ್ಬೇಕಂತ ಇರುವಾಗ ಮತ್ತೆ ಯಾವುದು ಈ ಅಧ್ಯಾತ್ಮ ರಾಮಾಯಣ ಇಂಥ ಬೇರೆ ಬೇರೆ ಗ್ರಂಥಗಳಲ್ಲಿ ಎಲ್ಲಾದರೂ ನಿನಗೆ ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಔಷಧಿ ಲತೆಗಳ ಜ್ಞಾನ ಆಗದೆ ಇರಲಿ, ಮತ್ತೆ ತಿಳುವಳಿಕೆ ಆಗ್ಬೇಕಂದ್ರೆ ಮತ್ತೊಂದೇನು ನೆನಪು ಬರುವಂತಾಗಲಿ ಅಂತ ಏನಾದರೂ ಇದ್ದಿರಬೇಕು. ಇಲ್ಲೇನದು ಬಂದಿಲ್ಲ. ಔಷಧಿ ಲತೆಗಳು ಇವನ ಕೈಗೆ ಸಿಗಬಾರ್ದು ಅಂತ ಅದೃಶ್ಯ ಆಗಿಬಿಟ್ಟು ಅಂತ ಅಷ್ಟೇ ಈ ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಕಥೆ ಇದೆ. ಗಂಧಮಾದನ ಪರ್ವತ 2000 ಯೋಜನೆ ವಿಸ್ತಾರದ್ದಾಗಿತ್ತಂತೆ. ಅದರ ಒಂದು ಭಾಗವನ್ನು, 100 ಯೋಜನೆ ವಿಸ್ತಾರವಾದಂಥ ಒಂದು ಭಾಗವನ್ನು ಹನುಮಂತ ಕಿತ್ತಿದ. ಔಷಧಿ ಲತೆಗಳು ಸಿಗಲಿಲ್ಲ, ಅದನ್ನೇ ಕಿತ್ತಿದ. ಕಿತ್ತಿ ಅದನ್ನ ಎತ್ತುಕೊಂಡೇ ಆಕಾಶಕ್ಕೆ ಆತ ಹಾರಿದ.
ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆ ಪರ್ವತಕ್ಕೆ ಅವನು ಹೇಳಿದಂತೆ, ನನ್ನ ಬಗ್ಗೆ ನಿನಗೆ ಗೌರವ ಇಲ್ಲದೆ ಇದ್ರೆ, ನನ್ನ ಬಗ್ಗೆ ನಿನಗೇನಾದರೂ ತಿರಸ್ಕಾರ ಇದ್ದರೆ ಅದು ವಿಷಯ ಬೇರೆ. ಮಹಾತ್ಮರಾದಂಥ ಭಗವತ್ ಸ್ವರೂಪಿಯಾದ ರಾಮನ ಬಗ್ಗೆ ಆದರೂ ನಿನಗೆ ಗೌರವ ಇರಬೇಕಾಗಿತ್ತು, ಅನುಕಂಪವಿರಬೇಕಾಗಿತ್ತು. ರಾಮನ ಸಲುವಾಗಿ ಆ ಔಷಧಿ ಲತೆಗಳನ್ನು ನೀನು ತೋರಿಸ್ಕೊಡ್ಬೇಕಾಗಿತ್ತು ನನಗೆ. ಇದು ನನ್ನ ಕಾರ್ಯ ಅಲ್ಲ, ರಾಮನ ಕಾರ್ಯ. ನೀನು ಅದನ್ನು ಅಡಗಿಸ್ಕೊಂಡು ಬಿಟ್ಟಿದ್ದೆ. ಆಯಿತು, ನನ್ನ ಪರಾಕ್ರಮದ ಫಲವಾಗಿ ನಿನ್ನ ಇಡೀ ಶಿಖರ ನುಚ್ಚು ನೂರಾಗ್ತದೆ, ಅದನ್ನು ಗಮನಿಸುವ ಅಂತ ಅದಕ್ಕೆ ಹೇಳಿ ಆ ಪರ್ವತವನ್ನು ಹಿಡಿದು ಎತ್ತಿ ನೆಲಕ್ಕೆ ಅಪ್ಪಳಿಸಿದ. ಅದರ ಶಿಖರಗಳೆಲ್ಲ ನುಚ್ಚು ನೂರಾದವು. ಅಲ್ಲಿದ್ದಂಥ ನಿವಾಸಿಗಳು, ದೇವತೆಗಳು, ರಾಕ್ಷಸರೆಲ್ಲ ಭಯಪಟ್ಟರು ಇವನ ಪರಾಕ್ರಮವನ್ನು ನೋಡಿ. ಆ ಶಿಖರವನ್ನು ಎತ್ತಿ ಹಿಡ್ಕೊಂಡು ಆತ ಆಕಾಶಕ್ಕೆ ಹಾರಿದ. ಹನುಮಂತ ಅದನ್ನು ಹೊತ್ಕೊಂಡು ಬಂದ. ವಾನರ ಸೈನಿಕರೆಲ್ಲ ಅದನ್ನ ನೋಡಿ ಗರ್ಜನೆ ಮಾಡಿದ್ರು, ಹನುಮಂತ ತನ್ನ ಕಾರ್ಯದಲ್ಲಿ ಯಶಸ್ವಿಯಾದ ಅಂತ. ಆ ಕಡೆ ರಾಕ್ಷಸರು ವಿಕಾರವಾಗಿ ಚಿತ್ಕಾರ ಮಾಡಿದ್ರು, ಭಯಪಟ್ಟರು ಅವರು, ಇದೊಂದೇನೋ ಹೊಸ ಶಕ್ತಿ ಇಲ್ಲಿಗೆ ಬರ್ತದೆ ಅಂತೇಳಿ. ತ್ರಿಕೂಟ ಪರ್ವತದಲ್ಲಿದ್ದಂಥ ವಾನರರ ನಡುವೆ ಆ ಪರ್ವತವನ್ನು ಎತ್ಕೊಂಡು ಬಂದು ಇಳಿದ. ಹಿರಿಯ ವಾನರರಿಗೆ ತಲೆವಾಗಿ ನಮಸ್ಕಾರ ಮಾಡಿದ. ವಿಭೀಷಣನನ್ನು ಆಲಿಂಗನ ಮಾಡಿಕೊಂಡ. ರಾಮ ಲಕ್ಷ್ಮಣರು ಔಷಧವನ್ನು ಸೇವನೆ ಮಾಡೋದು ಆ ಕಡೆ ಇರಲಿ, ಆ ಔಷಧಗಳ ಸುಗಂಧವನ್ನು ಅಗ್ರಹಣ ಮಾಡಿಯೇ ಅವರು ಎದ್ದು ಕುತ್ಕೊಂಡ್ಬಿಟ್ರು. ಶರೀರದಲ್ಲಿದ್ದಂಥ ಬಾಣಗಳು ಹೊರಗೆ ಬಂದವು. ಅದೇ ಪರಿಣಾಮವೇ ಅಲ್ಲಿದ್ದಂಥ ವಾನರರ ಮೇಲೆ ಕೂಡ ಆಯಿತು. ಸರ್ವೇ ವಿಶಲ್ಯ ಬಿರುಜಾಕ್ಷಣೇನ ಹರಿಪ್ರವೀರ ನಿಹತಾಶ್ಚಯೇತ್ಸು ಗಂಧೇನ ತಾಸಾಂ ಪ್ರವರೌಷಧೀನಾಂ ಸುಪ್ತ ನಿಶಾಂತೇಶ್ವ ಸಂಪ್ರಬುದ್ಧ. ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಏಳುವಷ್ಟು ಅನಾಯಾಸವಾಗಿ ಇವರೆಲ್ಲ ಎದ್ದು ಕುತ್ಕೊಂಡ್ಬಿಟ್ರು. ಕಪಿಗಳು ಎದ್ರು, ರಾಕ್ಷಸರು ಯಾಕೆ ಹೇಳಲಿಲ್ಲ ಅಂತಂದ್ರೆ ಅದಕ್ಕೆ ಎರಡು ಕಾರಣಗಳು. ವಾಲ್ಮೀಕಿ ರಾಮಾಯಣ ಪ್ರಕಾರ ಒಂದು ಕಾರಣ ಮತ್ತು ತಾತ್ಪರ್ಯ ಪ್ರಕಾರ ಇನ್ನೊಂದು ಕಾರಣ. ಲಂಕಾನಗರದಲ್ಲಿ ಕಪಿಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಪ್ರಾರಂಭ ಆಯ್ತಲ್ಲ, ಆಗ ರಾವಣ ಏನು ಹೇಳಿದ್ದ ಅಂತಂದ್ರೆ, ತನ್ನ ಕಡೆ ಯಾವ್ಯಾವ ರಾಕ್ಷಸರು ಸಾಯ್ತಾರೆ ಆ ಸಪ್ತ ರಾಕ್ಷಸರ ಶವಗಳನ್ನೆಲ್ಲ ಸಮುದ್ರದಲ್ಲಿ ಎತ್ತು ಹಾಕಿಬಿಡಿ ಅಂತ ಹೇಳಿದ್ದ. ಯಾಕೆಂದ್ರೆ ಆ ಸತ್ತು ಹೋದಂಥ ರಾಕ್ಷಸರ ಸಂಖ್ಯೆ ಇನ್ನು ಬದುಕಿ ಉಳಿದಂಥ ರಾಕ್ಷಸರಿಗೆ ಏನಾದ್ರು ತಿಳಿದ್ರೆ ಇಷ್ಟು ಜನ ನಾವು ಕಳ್ಕೊಂಡಿಲ್ಲ ಅಂತ ಅವ್ರು ಭಯಪಟ್ಟಾರು, ಮುಂದಿನ ಯುದ್ಧಕ್ಕೆ ಉತ್ಸಾಹವನ್ನು ಕಳ್ಕೊಂಡಾರು. ಅದಕ್ಕಾಗಿ ಸತ್ತು ಹೋದವರ ಸಂಖ್ಯೆ ನಮ್ಮವರಿಗೆ ತಿಳಿಯಬಾರದು ಅನ್ನೋ ಕಾರಣಕ್ಕಾಗಿ ಸ್ವಯಂ ರಾವಣನೇ ಅವರನ್ನೆಲ್ಲ ಸಮುದ್ರಕ್ಕೆ ಹಾಕಿಬಿಡಿ ಅಂತ ಹೇಳಿದ್ದ ಅಂತ ಇದು ವಾಲ್ಮೀಕಿ ರಾಮಾಯಣದಲ್ಲಿ. ಆನಂದ ರಾಮಾಯಣದಲ್ಲಿ ಕೂಡ ಬಂದಿತ್ತು, ಅಥವಾ ತಾತ್ಪರ್ಯದಲ್ಲಿ ಬಂದಿತ್ತು, ಅದನ್ನು ಹೇಳಿದ್ದೆ ಮೊನ್ನೆ ದಿವಸ. ರಾಮನೇ ವಿಭೀಷಣಾದಿಗಳಿಗೆ ಆಜ್ಞೆ ಮಾಡಿದ್ದಾನೆ. ಆ ದ್ರೋಣ ಪರ್ವತವನ್ನು ತಂದಾಗ ಅದರ ಔಷಧಗಳನ್ನು ಅಗ್ರಹಣ ಮಾಡಿ ಕಪಿಗಳ ಜೊತೆ ರಾಕ್ಷಸರು ಕೂಡ ಎದ್ದು ನಿಂತು ಬಿಟ್ರೆ ಇಲ್ಲಿ ತನಕ ಮಾಡಿದ ಯುದ್ಧ ಎಲ್ಲ ವ್ಯರ್ಥ ಆಗಿತ್ತು. ಅದಕ್ಕಾಗಿ ರಾಕ್ಷಸರ ಹೆಣಗಳನ್ನೆಲ್ಲ ಸಮುದ್ರದಲ್ಲಿ ಹಾಕಿಬಿಡಿ ಅಂತ ಹೇಳಿದ್ದಂತೆ ಮೊದಲೇ. ಹಾಗಾಗಿ ಅಂತ ಈ ಎರಡು ಕಾರಣಗಳಿಂದ ಕಪಿಗಳು ಎದ್ದು ನಿಂತರೆ ಹೊರತು ರಾಕ್ಷಸರು ಎದ್ದು ನಿಲ್ಲಲಿಲ್ಲ. ಇದೆಲ್ಲ ಆದ್ಮೇಲೆ ಆ ಹನುಮಂತ ಆ ಪರ್ವತವನ್ನು ಮತ್ತೆ ಎತ್ಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗಿ ಅದು ಯಾವ ಜಾಗದಲ್ಲಿತ್ತೋ ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಂದ. ತಚ್ಛೈಲ ವಾತಸ್ಪರ್ಶ, ಬರೇ ಗಾಳಿಯ ಸ್ಪರ್ಶದಿಂದಾಗಿ ಇಡೀ ಸೈನ್ಯಗಳು ಎದ್ದು ನಿಂತು ಅಂತ ನಿರ್ಣಯ ಹೇಳ್ತದೆ. ದೇವತೆಗಳು ಹನುಮಂತನ ಮೇಲೆ, ಕಪಿಸೈನ್ಯದ ಮೇಲೆ ಹೂಗಳ ಮಳೆ ಕರೆದರು. ಪುನರ್ಗಿರಿಂ ತಂ ಶತಯೋಜನೋಚ್ಛಿತಂ ನೆಪಾತಯತ್ ಸಂಸ್ಥೆಯವ ತತ್ರ. ಅಲ್ಲಿ ತಗೊಂಡು ಹೋಗಿ ಇಟ್ಟು ಬಂದ ಅಥವಾ ಇಲ್ಲಿದ್ದವನೇ ಬಿಸಾಕಿದ್ನ ನಿರ್ಣಯ ಹೇಳುವಂತೆ ಅಲ್ಲಿದ್ದವನು ಅಲ್ಲೇ ಇದ್ದ. ಅವನು ಅಲ್ಲಿಂದಲೇ ಬಿಸಾಕಿದಾಗ ಅದು ಅಲ್ಲಿ ಎಲ್ಲಿತ್ತೋ ಅಲ್ಲಿ ಹೋಗಿ ನಿಲ್ತು. ಸಪೂರ್ವನ್ ಮಾರುತಿ ವೇಗ ಚೋದಿತೋ ನಿರಂತರಂ ಶಿಷ್ಟತರೋತ್ರ ಚಾಭವತ್ ಪುನಶ್ಚ ಸರ್ವೇ ತರುಷೈಲ ಹಸ್ತಾಹ ರಣಾಯ ಚೋತ್ತಸ್ಥುರಳಂ ವಿನದಂತಹ. ಆ ಪರ್ವತ ತನ್ನ ಇರಬೇಕಾದ ಜಾಗವನ್ನು ತಲುಪಿತು. ಕಪಿಗಳು, ಕರಡಿಗಳೆಲ್ಲ, ಸತ್ತ ಕಪಿಗಳು, ಇದ್ದಂಥ ಸತ್ತವರೆಲ್ಲ ಮತ್ತೆ ಎದ್ದು ನಿಂತು ಯುದ್ಧಕ್ಕೆ ತಯಾರಾದರು. ದೊಡ್ಡ ದೊಡ್ಡ ಬಂಡೆಕಲ್ಲು, ಪರ್ವತ ಶಿಖರ, ಗಿಡದ ಕಾಂಡಗಳನ್ನೆಲ್ಲ ಹಿಡ್ಕೊಂಡು
ಯುದ್ಧಕ್ಕೆ ಉತ್ಸಾಹಿತರಾದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 74ನೇ ಸರ್ಗ ಸಮಾಪ್ತ ಆಗಿದೆ.